ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಬಹುಶಃ ಮುಂದಿನ ತಿಂಗಳು ಮಂಗಳೂರು, ಉಡುಪಿ, ಕಾರವಾರಕ್ಕೆ ಹೋಗ್ತೀನಿ. ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸತ್ಯಾಗ್ರಹ ಮಾಡ್ತೀನಿ. ಕಾನೂನು ಸುವ್ಯವಸ್ಥೆ ಕಾಪಾಡಿ ಮಂಗಳೂರು ಉಳಿಸಿ, ಉಡುಪಿ ಉಳಿಸಿ, ಕಾರವಾರ ಉಳಿಸಿ, ಕರಾವಳಿ ಜಿಲ್ಲೆಗಳನ್ನು ಉಳಿಸಿ ಅಂಥೇಳಿ ಹೋರಾಟ ಮಾಡೋದಕ್ಕೆ ಹೋಗಬೇಕು ಅಂತ ಚಿಂತನೆ ಮಾಡಿದ್ದೇನೆ. ಆ ದೃಷ್ಟಿಯಿಂದ ಸರ್ಕಾರ ಕೂಡಲೇ ತುರ್ತು ಶಾಸನಸಭೆಯನ್ನು ಕರಿಬೇಕು ಅಂತೇಳಿ. ಈ ಕೊಲೆ ಅಂದ್ರೆ ಈ ಒಂದು ಧರ್ಮ ಮತ್ತು ಈ ಕೊಲೆನ ಒಂದು ರೀತಿ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅದನ್ನೇ ನಾನು ಈಗ ಏನು ಹೇಳಿದೆ, ಶಾಸನ ಸಭೆಯಲ್ಲಿ ಚರ್ಚೆ ಮಾಡುವಾಗ ನಿಮ್ಮ ಮನಸ್ಸು ಜಾತಿ, ಧರ್ಮ, ದ್ವೇಷ ಇದರಲ್ಲಿರಬಾರ್ದು. ಪ್ರಾಮಾಣಿಕವಾಗಿ ವಿರೋಧ ಪಕ್ಷದವರು ಪ್ರಾಮಾಣಿಕವಾಗಿರಬೇಕು, ಆಡಳಿತ ಪಕ್ಷದವರು ಪ್ರಾಮಾಣಿಕವಾಗಿರಬೇಕು. ಅದನ್ನು ಬಿಟ್ಟು ನೀವು ನಿಮ್ಮ ಜಾತಿ, ಧರ್ಮ ಇದ್ರ ಮೇಲೆ ಹೊರಟ್ರೆ ಯಾರು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಎಚ್ಚರ ಕೊಡ್ತೀನಿ. ಇದೇ ಮುಂದುವರೆದ್ರೆ ಕರ್ನಾಟಕ ಅತ್ಯಂತ ಕಣ್ಣೀರಿನ ರಾಜ್ಯ ಆಗುತ್ತೆ. ಎಚ್ಚರ, ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಬಹುಶಃ ಮುಂದಿನ ತಿಂಗಳು ಮಂಗಳೂರು, ಉಡುಪಿ, ಕಾರವಾರಕ್ಕೆ ಹೋಗ್ತೀನಿ. ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸತ್ಯಾಗ್ರಹ ಮಾಡ್ತೀನಿ. ಕಾನೂನು ಸುವ್ಯವಸ್ಥೆ ಕಾಪಾಡಿ ಮಂಗಳೂರು ಉಳಿಸಿ, ಉಡುಪಿ ಉಳಿಸಿ, ಕಾರವಾರ ಉಳಿಸಿ, ಕರಾವಳಿ ಜಿಲ್ಲೆಗಳನ್ನು ಉಳಿಸಿ ಅಂಥೇಳಿ ಹೋರಾಟ ಮಾಡೋದಕ್ಕೆ ಹೋಗಬೇಕು ಅಂತ ಚಿಂತನೆ ಮಾಡಿದ್ದೇನೆ. ಆ ದೃಷ್ಟಿಯಿಂದ ಸರ್ಕಾರ ಕೂಡಲೇ ತುರ್ತು ಶಾಸನಸಭೆಯನ್ನು ಕರಿಬೇಕು ಅಂತೇಳಿ. ಈ ಕೊಲೆ ಅಂದ್ರೆ ಈ ಒಂದು ಧರ್ಮ ಮತ್ತು ಈ ಕೊಲೆನ ಒಂದು ರೀತಿ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅದನ್ನೇ ನಾನು ಈಗ ಏನು ಹೇಳಿದೆ, ಶಾಸನ ಸಭೆಯಲ್ಲಿ ಚರ್ಚೆ ಮಾಡುವಾಗ ನಿಮ್ಮ ಮನಸ್ಸು ಜಾತಿ, ಧರ್ಮ, ದ್ವೇಷ ಇದರಲ್ಲಿರಬಾರ್ದು. ಪ್ರಾಮಾಣಿಕವಾಗಿ ವಿರೋಧ ಪಕ್ಷದವರು ಪ್ರಾಮಾಣಿಕವಾಗಿರಬೇಕು, ಆಡಳಿತ ಪಕ್ಷದವರು ಪ್ರಾಮಾಣಿಕವಾಗಿರಬೇಕು. ಅದನ್ನು ಬಿಟ್ಟು ನೀವು ನಿಮ್ಮ ಜಾತಿ, ಧರ್ಮ ಇದ್ರ ಮೇಲೆ ಹೊರಟ್ರೆ ಯಾರು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಎಚ್ಚರ ಕೊಡ್ತೀನಿ. ಇದೇ ಮುಂದುವರೆದ್ರೆ ಕರ್ನಾಟಕ ಅತ್ಯಂತ ಕಣ್ಣೀರಿನ ರಾಜ್ಯ ಆಗುತ್ತೆ. ಎಚ್ಚರ, ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ.